ಹಾಯ್ ಫ್ರೆಂಡ್ಸ್, ನೋಡಿ ಟೈಮು ಎಷ್ಟಾಗೈತೆ ಅಂತ 5:30 ಆಗೈತೆ ಫ್ರೆಂಡ್ಸ್. 5 ಗಂಟೆಗೆ ಎದ್ದಿದ್ದು. 5 ಗಂಟೆಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬರೋಷ್ಟೊತ್ತಿಗೆ 5:30 ಆಗೈತೆ. ಇನ್ನು ಬಾಕ್ಸ್ಗಳೆಲ್ಲ ತೊಳೆದಿಟ್ಟಿದ್ನಲ್ಲ, ಬೇಳೆ ಸಾಂಬಾರು ಪುಡಿ ಬಾಕ್ಸ್ಗಳೆಲ್ಲ, ಅವೆಲ್ಲ ಇನ್ನೂ ಖಾಲಿ ಖಾಲಿ ಅಂತಲೇ ಅನಿಸ್ತಾ ಇದೆ. ಇವಾಗ ಅಡುಗೆಗೆ ಎಷ್ಟು ಬೇಕೋ ಏನು ಬೇಕೋ ಅದನ್ನೆಲ್ಲ ತುಂಬಿಸಿಟ್ಕೊತಾ ಇದ್ದೀನಿ. ಮತ್ತು ಇದು ಸೊಸೈಟಿ ಅಕ್ಕಿನಲ್ಲಿ ಬೇಳೆನೂ ಮತ್ತು ಸಕ್ಕರೆ ಕೊಟ್ಟಿದ್ರು, ಅದನ್ನೆಲ್ಲ ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಹಬ್ಬ ಬಂದ್ರೇ ಇಷ್ಟು ರಿಸ್ಕ್ ಇರುತ್ತೆ ಫ್ರೆಂಡ್ಸ್. ನನಗೆ ಜಾಸ್ತಿ ರಿಸ್ಕು ಹಬ್ಬಗಳಲ್ಲಿ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಮತ್ತು ದೀಪಾವಳಿ ಹಬ್ಬ. ಇನ್ನೆಲ್ಲ ಪರವಾಗಿಲ್ಲ ಮಾಡ್ಕೊಂಬಿಡ್ತೀನಿ. ಈ ಎರಡು ಹಬ್ಬಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತೈತೆ. ಏನು ಮಾಡೋದು ಫ್ರೆಂಡ್ಸ್, ತುಂಬ ಸೂಕ್ಷ್ಮ ಅಲ್ವಾ ಈ ದೀಪಾವಳಿ ಹಬ್ಬನೂ ಮತ್ತು ವರಮಹಾಲಕ್ಷ್ಮಿ ಹಬ್ಬ. ಮೇಲಿರೋ ಅಂಥ ಪಾತ್ರೆಗಳೆಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಳೆದಿಟ್ಕೊಂಡಿದ್ದು. ಇವಾಗ ಬರೀ ಅಡುಗೆ ಮನೆ ಕೆಳಗಡೆ ಇರೋವಂಥ ಸಾಮಾನುಗಳು ಮತ್ತು ಸಾಂಬಾರು ಪುಡಿ ಬಾಕ್ಸ್ಗಳು, ಈ ಬೇಳೆ ಬಾಕ್ಸ್ಗಳೆಲ್ಲ ಇರ್ತೈತಲ್ಲ, ಅದೆಲ್ಲ ತೊಳೆದಿಟ್ಕೊಂಡು ನೀಟಾಗಿ ಇದನ್ನೆಲ್ಲ ಒರೆಸ್ಕೊಂಡು ಜೋಡಿಸ್ಕೊಂಡಿದ್ದೀನಿ. ಈಗ ಈರುಳ್ಳಿ ಬುಟ್ಟಿಗಳಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕಿ ಇಟ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ತೊಗೊಂಬಂದಿದ್ದು ಈರುಳ್ಳಿ ಚೆನ್ನಾಗೇ ಇರಲಿಲ್ಲ ಫ್ರೆಂಡ್ಸ್. ನಾನು ಹೋಗಿದ್ರೆ ಆದರೂ ನೋಡಿ ತೊಗೊತಾ ಇದ್ದೆ. ಈ ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಬರ್ತಾರಾ ಅವರು. ಈ ಗಂಡಸು ಹೋದರೆ ಏನು ಮಾಡ್ತಾರೆ ಅಂದರೆ, ಗಂಡಸರು ಹೋದಾಗ ಅವರು ನೋಡಲ್ಲ, ಏನಿಲ್ಲ, ಅವ್ರು ಹಾಕಿದ್ದನ್ನ ತೊಗೊಂಬಂದ್ಬಿಡ್ತಾರೆ. ಆದರೆ ನಾವು ಹೋದರೆ ಹಂಗಲ್ಲ, ನೋಡಿ ತೊಗೊತೀರಿ. ಆದರೆ ನಮ್ಮ ಯಜಮಾನ್ರು ಹೋದ್ರು, ಈರುಳ್ಳಿ ಬೆಳ್ಳುಳ್ಳಿ 100 ರೂಪಾಯಿಗೆ 4 kg ಅಂತ ತೊಗೊಂಬಂದರು. ಆದರೆ ತುಂಬ ಮೋಸ ಆಗಿತ್ತು. ಮೇಲೆ ಚೆನ್ನಾಗೇ ಇತ್ತು, ಒಳಗಡೆ ಎಲ್ಲ ಹೋಗ್ಬಿಟ್ಟಿತ್ತು. ಸರಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಎತ್ತಾಕ್ಬಿಟ್ಟು ನಾನು ಈಗ ಅಡುಗೆ ಮಾಡಬೇಕಾಗಿತ್ತು. ಏನು ಅಡುಗೆ ಮಾಡೋದು, ಬೆಳಗ್ಗೆ ಸಾಯಂಕಾಲ ಇದೊಂದು ತಲೆನೋವು ನನಗೆ ಅಂತಲ್ಲ, ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಅಷ್ಟೇ ಫ್ರೆಂಡ್ಸ್. ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ರಿಸ್ಕು ಅಡುಗೆ ಮಾಡೋದಕ್ಕೆ. ಆ ಉರುಳಿ ಎಲ್ಲ ಸ್ವಲ್ಪ ಆಯ್ದಿಟ್ಬಿಟ್ಟು ಅದಕ್ಕೂ ಅಡುಗೆ ಮಾಡೋದಕ್ಕೆ ಮುಂಚೆನೇ ನಾನು ಸ್ವಲ್ಪ ಮ್ಯಾಟ್ಗಳೆಲ್ಲ ಇದ್ವು, ಮ್ಯಾಟ್ಗಳನ್ನ ನೆನೆಸ್ಬಿಡೋಣ. ಅಡುಗೆ ಮಾಡಾದ್ಮೇಲೆ ಒಗೆದ್ರೆ ಆಗುತ್ತೆ. ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತಲ್ಲ ಅದಕ್ಕೆ. ಮತ್ತು ಬಿಸಿಲೇನೋ ಬರೋಂಗಿದೆ, ನೋಡಬೇಕು ಫ್ರೆಂಡ್ಸ್. ಯಾಕೆಂತಂದರೆ ಈ ಬಿಸಿಲು ಮ್ಯಾಟು ಒಗೆದು ಒಣಗಾಕ್ಬೇಕಂದ್ರೆ ಬಿಸಿಲು ಬೇಕೇ ಬೇಕು. ಇನ್ನು ಇವತ್ತು ಮಳೆ ಬಂತು ಅಂದರೆ ಮ್ಯಾಟ್ಗಳೆಲ್ಲ ಒಣಗೋದಕ್ಕಾಗಲ್ಲ. ಇನ್ನು ಅದನ್ನ ನೆನೆಸ್ಬಿಟ್ಟು ಬಂದು ಇನ್ನು ಹಾಸಿಗೆ ಬೆಡ್ಶೀಟ್ನ ಚೇಂಜ್ ಮಾಡ್ತಾಯಿದ್ದೀನಿ. ಅದು ಹಾಸಿಗೆ ಬೆಡ್ಶೀಟು ಚೇಂಜ್ ಮಾಡಿ ಅದ್ರ ಮೇಲೆ ಇರೋಂಥ ಧೂಳೆಲ್ಲ ಚೆನ್ನಾಗಿ ಒದ್ರಿಬಿಟ್ಟು ಬೆಡ್ಶೀಟ್ ಬೇರೆ ಹಾಕ್ತಾಯಿದ್ದೀನಿ. ಅದಕ್ಕೆ ನೆನ್ನೆ ಒಗೆದಾಕಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಇವತ್ತು ಬೇರೆ ಹಾಕಿದೆ. ಇನ್ನು ಅಲ್ಲಿಂದ ಬಂದು ನಾನು ತಿರ್ಗಾ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಕಸ ಎದ್ದಾಸಕ್ಕೆ ಕಸ ಗುಡಿಸ್ಬೇಕಲ್ಲ, ಧೂಳುಗಳೆಲ್ಲ ಇತ್ತು ಸ್ವಲ್ಪ, ಅದನ್ನೆಲ್ಲ ಮಾಡ್ಕೊಬೋಣ ಫಸ್ಟಿಗೆ ಅಂತಂದ್ಬಿಟ್ಟು ಧೂಳುಗಳೆಲ್ಲ ಒದರಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಎಷ್ಟು ಬೇಗ ಎದ್ರೂ ನಮಗೆ ಕೆಲಸ ಅಂತೂ ಆಗೋ ಟೈಮ್ಗೆ ಆಗ್ತೈತೆ ಕರೆಕ್ಟಾಗಿ.
ನಾವು ಪಟಾಕಿ ಚೀಟಿ ಹಾಕಿದ್ರಿ. ಪಟಾಕಿ ಚೀಟಿನಲ್ಲಿ ರೇಷನ್ ಕೊಡ್ತಾರಲ್ಲ, ಅದು ತೊಗೊಂಬಂದರು ನಮ್ಮ ಯಜಮಾನ್ರು. ಅದನ್ನ ತೊಗೊಂಬಂದಿಟ್ಬಿಟ್ಟು ಬೆಡ್ಶೀಟ್ಗಳು ನೋಡಿದ್ರಲ್ಲ ಎಷ್ಟು ಒಣಗಬೇಕು ಫ್ರೆಂಡ್ಸ್. ಆ ಬೆಡ್ಶೀಟ್ಗಳೆಲ್ಲ ಒಣಗಾಕಬೇಕು. ಅದಕ್ಕೂ ಮುಂಚೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಆ ಕಡೆ ಮುದ್ದೆಗೆ ಇಕ್ಕೊಂಡು ಒಂದು ಕಡೆ ಅನ್ನಕ್ಕೆ ಇಕ್ಕೊಂಡು ಈ ಕಡೆ ಚಟ್ನಿ ಮಾಡೋಣ ಅಂತಂದ್ಬಿಟ್ಟು ಈರುಳ್ಳಿ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಸಾಂಬಾರು, ಡೈಲಿ ಸಾಂಬಾರು ಬೇಡ, ಚಟ್ನಿ ಮಾಡೋಣ ಚೆನ್ನಾಗಿ ಅಂತಂದ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ನಮ್ಮ ಯಜಮಾನ್ರು ನೋಡ್ಬೋದು, ಅವರು ಇದು ತೆಂಗಿನಕಾಯಿ ಸುಲಿತಾರೆ ಫ್ರೆಂಡ್ಸ್. ಹಬ್ಬಕ್ಕೆ ತೆಂಗಿನಕಾಯಿ ಸುಲಿದಿಡ್ತಾವ್ರೆ. ನನಗೆ ಕೊಂಡ್ಕೊಳೋದು ತಪ್ಪು ಅಂದರೆ ಈ ತೆಂಗಿನಕಾಯಿ ಒಂದೇ. ಆದರೆ ನಾನು ಬೇರೆಯೊಬ್ರಿಗೂ ಸಹ ಕೊಡ್ತೀನಿ, ನನ್ನ ಹತ್ರ ಬಂದು ತೊಗೊಂಡು ಹೋಗ್ತಾರೆ. ಆದರೆ ಕಮ್ಮಿ ರೇಟ್ ತೊಗೊಂಡೋಗ್ತಾರೆ, ಜಾಸ್ತಿ ಏನು ತೊಗೊಂಡೋಗಲ್ಲ ಫ್ರೆಂಡ್ಸ್. ಈ ಕಡೆ ಎಲ್ಲ ಕಮ್ಮಿಗೇ ಕುರಿಗಳು ನೋಡ್ಬೋದು. ಇವಾಗ ಸ್ವಲ್ಪ ಅಭ್ಯಾಸ ಹೋಗ್ಬಿಟ್ಟೈತೆ ಕುರಿಗಳು ನಮ್ಮ ಹತ್ರ. ನಮ್ಮ ಮುಂಚೆ ಎಲ್ಲ ಅಭ್ಯಾಸನೇ ಇರ್ತಾರಲ್ಲ, ಏನೋ ಒಂಥರ ಪಾಪ ಅವಕ್ಕೆ ಭಯ ಇರ್ತಾಯಿತ್ತು. ಇವಾಗ ಪರವಾಗಿಲ್ಲ, ಸ್ವಲ್ಪ ಧೈರ್ಯವಾಗಿರ್ತವೆ. ಬೆಡ್ಶೀಟ್ಗಳು ಹಾಕಿದ್ದೀನಿ, ಒಣಗ್ತಾ ಇದ್ದಾವೆ. ನಾನು ಹಾಕಿಲ್ಲ, ನಮ್ಮ ಯಜಮಾನ್ರು ಹಾಕಿರೋದು. ನಾನು ಅಡುಗೆ ಮಾಡ್ಕೊಂಡಿದ್ನಲ್ಲ, ನಮ್ಮ ಯಜಮಾನ್ರು ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು, ಹಸಿಟ್ಟು ಹಾಕಿದ್ದೀನಿ ಮುದ್ದೆಗೆ. ಇಲ್ಲಿ ಚಟ್ನಿ ಸಹ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅನ್ನನೂ ಆಗೈತೆ. ಈರುಳ್ಳಿ ಚಟ್ನಿ ಅಂತೂ ಸೂಪರಾಗಿತ್ತು ಮುದ್ದೆ, ಬಿಸಿ ಬಿಸಿ ಮುದ್ದೆಗೆ. ನನಗೆ ಈ ಥರ ನುಚ್ಚು ಅಂದರೆ ನಮ್ಮ ಕಡೆ ನುಚ್ಚು ಅಂತಾರೆ, ಅಕ್ಕಿ ಜಾಸ್ತಿ ಹಾಕ್ಬಿಟ್ಟು ಈ ಥರ ತೆಳ್ಳಗೆ ಮಾಡ್ಕೊಂಡು ತಿಂದರೆ ಬಿಸಿ ಬಿಸಿ ಮುದ್ದೆ, ಏನೇ ಸಾಂಬಾರು ಮಾಡಿದ್ರೂ ಅಷ್ಟೇ ತುಂಬ ಚೆನ್ನಾಗಿರ್ತೈತೆ ಟೇಸ್ಟ್ ಮಾತ್ರ. ಈ ಟಿಫನ್ ಐಟಮ್ಗಳಿಗೆ ಅವಕ್ಕಿಂತ ಮುದ್ದೆ ಸಾಂಬಾರೇ ಎಷ್ಟೋ ಬೆಟರು. ಯಾಕೆ ಅಂತಂದರೆ ಅಡುಗೆ ಮನೆ ಕೆಲಸನೂ ಸ್ವಲ್ಪ ಕಮ್ಮಿ ಆಗ್ತೈತೆ, ಮತ್ತು ರಿಸ್ಕ್ ಇರಲ್ಲ ಫ್ರೆಂಡ್ಸ್. ಮತ್ತು ಮಧ್ಯಾಹ್ನಕ್ಕೊಂದು ಸರಿ ಮಾಡಬೇಕಲ್ಲ ಅನ್ನೋ ಒಂದು ರಿಸ್ಕ್ ಇರಲ್ಲ. ಬೆಳಗ್ಗೆನೇ ಮುದ್ದೆ ಸಾರು ಮಾಡಿಟ್ಬಿಟ್ರೆ ಮುದ್ದೆ, ನಾನು ಹಂಗೆ ಅಷ್ಟು ಮಧ್ಯಾಹ್ನಕ್ಕೂ ಆಗೋಷ್ಟು ನಾನು ಮುದ್ದೆ ಮಾಡಿಟ್ಬಿಟ್ಟಿದ್ದೀನಿ. ಚಟ್ನಿ ಮುದ್ದೆ ಅಂತೂ ಸೂಪರಾಗಿತ್ತು ನಿಜ ಹೇಳಬೇಕು ಅಂದರೆ. ಅದಕ್ಕೆ ನಾನು ಹುರ್ಕೊಂಡಿದ್ದೆ. ಹುರಿದು ನಮ್ಮ ಯಜಮಾನ್ರಿಗೆ ಏನಾದರೂ ನಂಚ್ಕೊಳಕ್ಕೆ ಬೇಕೇ ಬೇಕು. ಹುರಿತಾ ಇದ್ದೀನಿ, ಅದು ಸ್ವಲ್ಪ ಕಪ್ಪಗೋಗ್ಬಿಟ್ಟೈತೆ. ನಾನು ಮುದ್ದೆ ಮಾಡ್ಕೊಂಡಿದ್ನಲ್ಲ, ತೀಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಮ್ಮ ಯಜಮಾನ್ರಿಗೆ ಹಿಂಗೆ ತೀಸಿದ್ರೆ ಆಗಲ್ಲ, ಅವರು ಬೈತಾರೆ. ಆದರೂ ನೋಡ್ಕೊಂಡಿಲ್ಲ. ಏನೇ ಆಗಲಿ ಕಮ್ಮಿ ಊರಿನಲ್ಲಿ ಇಟ್ಕೊಂಡು ಬೇಗ ಅದನ್ನ ನೋಡ್ಕೊಂಡು ಆವಾಗವಾಗ ತಿರುಗಿ ಕೊಡ್ತಾನೆ ಇರಬೇಕು. ಈ ಥರ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಉಪ್ಪು ಹಾಕಬೇಕು. ಒಂದಿಷ್ಟು ಉಪ್ಪು ಹಾಕಬೇಕು. ಅದೇನಾಗುತ್ತೆ, ಸ್ವಲ್ಪ ಮೆತ್ತಗಾಗುತ್ತೆ, ತಿನ್ನೋದಕ್ಕೆ ಅವಾಗ ಇನ್ನೂ ಚೆನ್ನಾಗಿರ್ತೈತೆ. ಇನ್ನು ಚಟ್ನಿ ರುಬ್ಬಿಟ್ಕೊಂಡಿದ್ನಲ್ಲ, ಅದಕ್ಕೆ ಒಗ್ಗರಣೆ ಕೊಡೋಣ ಅಂತಂದ್ಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ. ಈರುಳ್ಳಿ, ಟೊಮಟೊ, ಒಣಗಿರೋ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಇಷ್ಟೇ ಫ್ರೆಂಡ್ಸ್. ಸ್ವಲ್ಪ ಜೀರಿಗೆ, ಮೆಣಸು, ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಏನೂ ಹಾಕಿಲ್ಲ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇದಿಷ್ಟು ಹಾಕ್ಕೊಂಡು ರುಬ್ಬಿದ್ರೆ ಚಟ್ನಿ ಅಂತೂ ಸೂಪರಾಗಿರ್ತೈತೆ. ಈ ಊಟ ಎಲ್ಲ ಮಾಡಿಬಿಟ್ಟು ನಾನಿವಾಗ ಎಲ್ಲೂ ಹೊರಗಡೆ ಹೋಗಬೇಕು, ಬಾಗ್ಲೂರಿಗೆ ಹೋಗಿ ಬರಬೇಕು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಬಾಗ್ಲೂರಿಗೆ ಹೋಗ್ತಾ ಇದ್ದೀನಿ. ಕೆಲಸ ಎಲ್ಲ ಆಯಿತು. ಇವಾಗ ಬಾಗ್ಲೂರಿಗೆ ಹೋಗಿ ಹಬ್ಬದ್ದು ರೇಷನ್ ಎಲ್ಲ ಸ್ವಲ್ಪ ತೊಗೊಂಬರೋಣ ಅಂತ. ಎಲ್ಲ ಬಂದಿದೆ ಫ್ರೆಂಡ್ಸ್. ಪಟಾಕಿ ಚೀಟಿ ಹಾಕಿದ್ರಿ, ಆ ಪಟಾಕಿ ಚೀಟಿದ್ದು ರೇಷನ್ ಎಲ್ಲ ಬಂದಿದೆ. ಬೆಳಿಗ್ಗೆ ನಮ್ಮ ಯಜಮಾನ್ರು ತೊಗೊಂಬಂದರು, ನೋಡಿ ಎಲ್ಲ ಐತೆ. ಇನ್ನು ಮರ ಬೇಕು, ಮತ್ತು ಸ್ವಲ್ಪ ಪೂಜೆ ಸಾಮಾನು ಅಂದರೆ ಬಾಳೆಹಣ್ಣು, ಎಲೆ ಅಡಿಕೆ, ಹೂವು ಬೇಕಲ್ಲ, ಅದಕ್ಕೆ ತೊಗೊಂಬರೋಣ ಅಂತ ಇವಾಗ ಹೋಗ್ತಾ ಇದ್ರಿ ಬಾಗ್ಲೂರಿಗೆ. ನಮ್ಮ ಯಜಮಾನ್ರು ಸ್ನಾನ ಮಾಡ್ಕೊಂಡು ಅವರು ರೆಡಿ ಆಗ್ತಿದ್ದಾರೆ, ನಾನು ರೆಡಿಯಾಗಿದ್ದೀನಿ. ಇನ್ನು ಅಲ್ಲಿಂದ ಬಾಗ್ಲೂರಿಗೆ ಹೋಗಿ ಬಂದು ಇನ್ನೂ ಸ್ವಲ್ಪ ಕೆಲಸ ಐತೆ, ಅದೆಲ್ಲ ಹೋಗಿ ಬಂದಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ಹೋಗ್ತಾ ಇದ್ದೀನಿ. ಮಳೆ ಏನೋ ಬರೋಂಗೈತೆ, ಅದಕ್ಕೆ ಬೇಗ ಹೋಗಿ ಬಂದುಬಿಟ್ರೆ ಮಳೆಗೆ ಮುಂಚೆ ನಮಗೂ ಸ್ವಲ್ಪ ಕೆಲಸ ಈಸಿ ಆಗುತ್ತೆ. ಇನ್ನು ನಾಳೆ ಎಲ್ಲ ಹೋಗಿ ಬರೋದಕ್ಕಾಗಲ್ಲ, ನಾಳೆ ಸ್ವಲ್ಪ ಕಷ್ಟ ಆಗ್ತೈತೆ ನನಗೆ ಹೊರಗಡೆ ಎಲ್ಲ ಹೋಗಿ ಬಂದು ಮತ್ತೆ ಮನೇಲೆಲ್ಲ ಕೆಲಸ ಮಾಡ್ಕೊಳಕ್ಕೆ. ಅದಕ್ಕೆ ಇವಾಗೆ ಹೋಗಿ ಬಂದ್ಬಿಡೋಣ ಅಂತಂದ್ಬಿಟ್ಟು ಹೋಗಕ್ಕೆ ರೆಡಿಯಾಗಿದ್ದೀನಿ. ಬೆಳಗ್ಗೆ ಮ್ಯಾಟ್ಗಳೆಲ್ಲ ನೆನೆಸಿದ್ನಲ್ಲ, ಅದನ್ನೆಲ್ಲ ಒಗ್ದಿದ್ದಾಯಿತು. ಮ್ಯಾಟ್ಗಳೆಲ್ಲ ಒಗೆದು ಮತ್ತು ಅಡುಗೆ ಮಾಡಿ ಡಬ್ಬಗಳೆಲ್ಲ ಜೋಡಿಸ್ಕೊಂಬಿಟ್ಟೆ. ಅದೆಲ್ಲ ಯಾವುದೂ ವಿಡಿಯೋಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಮತ್ತು ಇನ್ನೂ ಒಂದು ನನಗೆ ಸ್ವಲ್ಪ ಬೇಗ ಕೆಲಸ ಆಗಬೇಕು, ಅದಕ್ಕೆ ನಾನು ಅದೆಲ್ಲ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನಾನು ಹೋಗ್ತಾಯಿದ್ದೀನಿ.
ನೋಡೋಣ ಫ್ರೆಂಡ್ಸ್, ಅಲ್ಲಿಗೋದ್ಮೇಲೆ ಏನು ಆದರೆ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಬಾಗ್ಲೂರಿಗೆ ಬಂದಿದ್ರಿ ಫ್ರೆಂಡ್ಸ್. ಏನು ಜನ ಅಂದರೆ ಜನ ಫ್ರೆಂಡ್ಸ್. ಹಬ್ಬ, ದೀಪಾವಳಿ ಹಬ್ಬ, ಹಬ್ಬ ಜನ. ಆದರೆ ಜಾಸ್ತಿ ಹಿಂದಿಯು ಜನನೇ ಇದ್ದಾರೆ ನೋಡಿ. ಎಲ್ಲಿ ನೋಡಿದ್ರು ಬರೀ ಹಿಂದಿಯವರೇ ಇರ್ತಾರೆ ಫ್ರೆಂಡ್ಸ್. ನಮ್ಮ ಯಜಮಾನ್ರಿಗೆ ಬಟ್ಟೆ ತೊಗೊಳ್ಳೋಣ ಅಂತಂದ್ಬಿಟ್ಟು ಬಂದಿದ್ದೀನಿ ನಾನು. ಅವ್ರು ಬೇಡ ಅಂತಂದರು. ಆದರೂ ವರ್ಷಕ್ಕೊಂದು ಹಬ್ಬದ ದಿವಸ ಪಾಪ ವರ್ಷ ಎಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ. ವರ್ಷಕ್ಕೊಂದು ಹಬ್ಬದಲ್ಲಿ ಹೊಸ ಬಟ್ಟೆ ಹಾಕಿಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅನ್ನೋದಕ್ಕಿಂತ ಅವ್ರಿಗೊಂದು ಖುಷಿ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ನಾನು ಒಂದು ಶರ್ಟು ಈಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಈ ಸರಿ ನಾನು ಬಟ್ಟೆ ತೊಗೊಂಡಿಲ್ಲ. ಮೀಶೋಯಿಂದ ಒಂದು ಸೀರೆ ತೊಗೊಂಡಿದ್ದೆ, ಅದೇನೋ ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ವಾಪಸ್ ಮಾಡಿಬಿಟ್ಟೆ. ಹಂಗಾಗಿ ನಾನು ಇವ್ರಿಗೆ ಸೀರೆ ಇಲ್ಲದೆ ಹೋಯ್ತು. ಸರಿ ಬೇಡ ಬಿಡು, ಅವ್ರಿಗಾದ್ರೂ ಈಸ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ಶರ್ಟ್ ಈಸ್ಕೊಟ್ಟೆ. ಇವಾಗಿನ ಪ್ರಾಬ್ಲಮಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಯಾಕಂದರೆ ಅವರು ಇತ್ತೀಚೆಗೆ ಕೆಲಸಕ್ಕೆ ಬೇರೆ ಹೋಗ್ತಾ ಇಲ್ಲ, ಮನೆಯಲ್ಲೇ ಇದ್ದಾರೆ. ಕೆಲಸ ಸಿಕ್ಬಿಟ್ರೆ ಅವ್ರ ಮನೆಯಲ್ಲೇ ಇರಲ್ಲ ಫ್ರೆಂಡ್ಸ್, ಹೋಗ್ತಾನೆ ಇರ್ತಾರೆ. ಕೆಲಸ ಕಮ್ಮಿ, ಯಾಕಂದರೆ ಹಿಂದಿಯವ್ರು ಜಾಸ್ತಿ ಜನ ಬಂದುಬಿಟ್ಟಿದ್ದಾರಲ್ಲ. ಇವ್ರ ಮನೇಲಿದ್ರು ಅವ್ರು ಇರಲ್ಲ ಫ್ರೆಂಡ್ಸ್. ಅವ್ರು ಎನಿ ಟೈಮು ಯಾವಾಗಲೂ ಕೆಲ್ಸಕ್ಕೆ ಹೋಗ್ತಾನೆ ಇರ್ತಾರೆ. ಆದರೆ ಏನು ಮಾಡೋದು, ಸರಿ ಅಂತಂದ್ಬಿಟ್ಟು ಅವರು ಅದಕ್ಕೆ ಕುರಿಗಳು ಇಸ್ಕೊಂಡಿದ್ದು. ಅದಾದರೂ ಮನೆಯಲ್ಲಿ ಇದ್ದರೆ ಏನೋ ಒಂದು ಸಮಾಧಾನ. ಸಾಮಾನ್ಯವಾಗಿ ಗಂಡಸರು ಮನೇಲಿದ್ದರೆ ಕುರಿಗಳು ಹಸುಗಳು ನೋಡ್ಕೊಂಡಿದ್ರೆ ಅದೊಂದು ಕೆಲಸ ಅಂತ ಅಂದ್ಕೊಂಡಿರ್ತಾರೆ, ಜವಾಬ್ದಾರಿ ಅಂತಲೂ. ಸರಿ, ನಾನು ಇವಾಗ ಬಾಗ್ಲೂರಿಗೆ ಬಂದಿದ್ನಲ್ಲ, ಹಾಗೆ ಐಬ್ರೋ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬೇಕಾಗಿರೋಂಥ ಹಬ್ಬದ ಐಟಮ್ ಎಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ಈ ಹಬ್ಬದ ಐಟಮ್ ಅಂತಂದರೆ ಪೂಜೆ ಸಾಮಾನು ಮತ್ತು ದೀಪಾವಳಿ ಹಬ್ಬಕ್ಕೆ ಮರ ಎಲ್ಲ ಬೇಕಲ್ಲ, ಆ ಮರನ ತೊಗೊತಾ ಇದ್ದೀನಿ. ಮರ ಬಂದು ತುಂಬ ರೇಟು ಫ್ರೆಂಡ್ಸ್. ಎಷ್ಟು 150, 160, 200 ರೂಪಾಯಿವರೆಗೂ ಹೋಗ್ತಾಯಿದೆ. ನಾನು 150 ರೂಪಾಯಿ ಕೊಟ್ಟು ಮರ ಇಸ್ಕೊಂಡೆ. ಇನ್ನು ಸ್ವಲ್ಪ ಚಿಕ್ಕದು ಹುಡುಕಿದೆ, ನನಗೆ ಚಿಕ್ಕದು ಸಿಕ್ಕಿಲ್ಲ, ದೊಡ್ಡದೇನೆ ಸಿಕ್ತು. ಸರಿ, ಟೈಮ್ ಹೋಗ್ಬಿಟ್ಟಿತ್ತಲ್ಲ ಅಂತಂದ್ಬಿಟ್ಟು ಅದೇ ಮರನೇ ತೊಗೊಂಡು ಬಂದೆ. ಮನೆಗೆ ಬಂದಾದಮೇಲೆ ಬೆಳಗ್ಗೆ ಮಾಡಿರೋ ಚಟ್ನಿನೇ ಮುದ್ದೆ ಇತ್ತು. ಚಟ್ನಿ ಮುದ್ದೆ ಸರಿ ತಿಂದ್ಬಿಟ್ಟು ನಮ್ಮ ಯಜಮಾನ್ರು ಬೇಡ, ಅದೇ ಸಾಕು ಅಂತ ಹೇಳಿದ್ರು. ಸರಿ, ಹೂವು ಕಟ್ಟೋದು ಜಾಸ್ತಿ ಇತ್ತಲ್ಲ, ಹೂವು ತೊಗೊಂಬಂದಿದ್ದೆ. ಸರಿ, ನಾನು ಸ್ವಲ್ಪ ಊಟ ಮಾಡಿಬಿಟ್ಟು ಹಂಗೆ ಒಂದೇ ಸರಿ ಹೂವು ಕಟ್ಟೋಕೆ ಕುತ್ಕೊಂಬಿಡೋಣ. ಇನ್ನು ಹೂವು ಕಟ್ಟೋಕೆ ಕುತ್ಕೊಂಡ್ರೆ ಎಷ್ಟೊತ್ತಾಗುತ್ತೋ ಏನೋ ಅಂತಂದ್ಬಿಟ್ಟು ಬೆಳಗ್ಗೆದು ಸ್ವಲ್ಪ ಮುದ್ದೆನೂ ಮತ್ತು ಚಟ್ನಿ ತಿಂದ್ಬಿಟ್ಟು ಹೂವು ಕಟ್ಟೋಕ್ಕೆ ಕುತ್ಕೊಂಡಿದ್ದೀನಿ. ಪನ್ನೀರೆಲ್ಲ ಕಿತ್ಕೊಬೇಕಾಗಿತ್ತು ಸಾಯಂಕಾಲನೇ. ಮಧ್ಯಾಹ್ನ ಕಿತ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು, ಕತ್ಲಾಗ್ಬಿಡ್ತಲ್ಲ ಅಂತಂದ್ಬಿಟ್ಟು ನಾನು ಕಿತ್ಕೊಳಕ್ಕೆ ಹೋಗಿಲ್ಲ. ಇವಾಗ ಪನ್ನೀರೆಲ್ಲ ಮೊನ್ನೆ ಕಿತ್ಕೊಂಡಿರೋದಿತ್ತು, ಅದು ಎಷ್ಟಾಯಿತು ಅಷ್ಟು ಕಟ್ಕೊಂಬಿಡೋಣ ಅಂತಂದ್ಬಿಟ್ಟು ಶಾಮಂತಿಗೆ ಹೂವು ಮತ್ತು ಮಲ್ಲಿಗೆ ಹೂವು ತೊಗೊಂಬಂದಿದ್ದೆ. ಮಲ್ಲಿಗೆ ಹೂವು ಬಂದು 100 ಗ್ರಾಮ್ ಬಂದು 200 ರೂಪಾಯಿ ಫ್ರೆಂಡ್ಸ್. 200 ರೂಪಾಯಿ 100 ಗ್ರಾಮು. ಅದು ಎಷ್ಟು ಬರುತ್ತೆ, 1 ಮೊಳ ಇಲ್ಲ 2 ಮೊಳ ಅಷ್ಟೇ ಬರುತ್ತೆ. ನಾನು 50 ಗ್ರಾಮ್ ತೊಗೊಂಬಂದಿದ್ದೆ. 50 ಗ್ರಾಮು ಬಂದು 100 ರೂಪಾಯಿ. 50 ಗ್ರಾಮ್ಗೆ 100 ರೂಪಾಯಿ ಅದು ತೊಗೊಂಬಂದಿದ್ದೆ. ಇನ್ನು ಬೇಕಲ್ಲ ಮುಡ್ಕೊಳಕ್ಕೆ ಮತ್ತು ಕಳಶಕ್ಕೆ ಬೇಕು ಹಬ್ಬದ ಟೈಮಲ್ಲಿ ಅಂತಂದ್ಬಿಟ್ಟು ಇನ್ನು 100 ರೂಪಾಯಿ ಕೊಟ್ಟು 50 ಗ್ರಾಮ್ ತೊಗೊಂಬಂದೆ. ಇವಾಗ ಹೂವೆಲ್ಲ ಕಟ್ಟಿಟ್ಕೊತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್. ಇನ್ನು ಇಷ್ಟು ಮಾಡಿಕೊಂಡೆ, ಯಾಕೆ ಅಂತಂದರೆ ನನಗೆ ಕೆಲಸ ಜಾಸ್ತಿ ಇನ್ನೂ ಇದೆ. ಇನ್ನು ನಾನು ವಿಡಿಯೋ ಮಾಡಿಕೊಂಡು ಕೆಲಸ ಎಲ್ಲ ಮಾಡಿಕೊಂಡ್ರೆ ನನಗೆ ಆ ಕಡೆ ಕೆಲಸ ಸಾಗಲ್ಲ ಬೇಗ. ಹಬ್ಬದ ಟೈಮಲ್ಲಿ ನಮಗೆ ಟೈಮ್ ಎಷ್ಟಿದ್ರೂ ಸಾಕಾಗಲ್ಲ. ಈ ಒಬ್ಬೊಬ್ಬರೇ ಇರೋ ಮನೆಗಳಲ್ಲಿ ತುಂಬ ಕಷ್ಟ ಆಗ್ತೈತೆ. ಅದಕ್ಕೆ ನಾನು ಇನ್ನು ಈ ವಿಡಿಯೋನ ಸರಿ ಇಲ್ಲಿಗೆ ಎಂಡ್ ಮಾಡೋಣ. ನಾ ಹಬ್ಬದ ಟೈಮಲ್ಲಿ ನೋಡೋಣ ಫ್ರೆಂಡ್ಸ್. ಸಾಧ್ಯ ಆದರೆ ಹಬ್ಬಗಳಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ, ಯಾಕಂದರೆ ನನಗೆ ಕಾಲು ನೋವು ಜಾಸ್ತಿ ಆಗ್ತಾ ಇರೋದ್ರಿಂದ ಓಡಾಡೋದಕ್ಕೆ ಕಷ್ಟ ಆಗ್ತೈತೆ. ಏನು ಬಿಟ್ರೂ ಮನೇಲಿ ಹಬ್ಬ ಬಿಡೋದಕ್ಕಾಗಲ್ವಲ್ಲ. ಹಬ್ಬ ನಮಗೆ ನಮ್ಮ ಭಾಗದಲ್ಲಿ ಹಬ್ಬ ಐತೆ ಅಂದರೆ ನಾವು ಮಾಡಲೇಬೇಕು. ಅದಕ್ಕೆ ಸರಿ ಅಂತಂದ್ಬಿಟ್ಟು ನಾನು ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೂವೆಲ್ಲ ಕಟ್ಟಿಟ್ಬಿಟ್ಟು ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು, ನಿಮ್ಮ ಸಹಕಾರ ನನಗೆ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟಿಂದನೇ ನಾನೇ ಮುಂದೆ ಬರೋದಕ್ಕಾಗೋದು. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.